ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ವತಿಯಿಂದ ಬೆಸ್ಕಾಂ ವಿರುದ್ಧ ಪ್ರತಿಭಟನೆ. ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ವತಿಯಿಂದ ಬೆಸ್ಕಾಂ ವಿರುದ್ಧ ಪ್ರತಿಭಟನೆ ನಡೆಸಿ ವಿದ್ಯುತ್ ಸಮಸ್ಯೆಗಳ ನಿವಾರಣೆ ಹಾಗೂ ಎಡಬ್ಲ್ಯೂಯವರ ನಿಯೋಜನೆ ಹಾಗೂ ನೌಕರರ ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಿಸಿಕೊಡುವಂತೆ ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಛತ್ರಪತಿ ಮಹೇಶ್ ಒತ್ತಾಯಿಸಲಾಯಿತು. ಬೆಸ್ಕಾಂ ಅವರು ಸಿಂಗಲ್ ಕರೆಂಟ್ ಆದರೂ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೇರೆ 5 ಜನ ಲೈನ್ಮ್ಯಾನ್ ಇಟ್ಕೊಂಡು ವಿಜಯಪುರದಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಜೈ ಕೈಗೂ ಆಗ್ತಾ ಇಲ್ಲ. AA 3 ತಿಂಗಳಾಗಿದೆ ಅವ್ರನ್ನ ಅಪಾಯಿಂಟ್ಮೆಂಟ್ ಹಾಕಿ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಈ ಥರ ಮುಂದಿನ ದಿನಗಳಾದರೆ, ಆಮೇಲೆ ಇದು KB ಮುಂದ್ಗಡೆ ಒಂದು ಈಪ್ರಿಸ್ ಮರ ಇದೆ, ಅದೇನ ಬಿದ್ದೋದ್ರೆ 5 ದಿವಸ ಕರೆಂಟು ವಿಜಯಪುರ ಪೂರ್ತಿ ಕರೆಂಟು ನಿಲ್ಲತ್ತಿದೆ. ಅದನ್ನು ಮನವರಿಕೆ ಮಾಡ್ತಾ ಇದ್ದೀವಿ, ಆದರೆ ಅವರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಿಂಗೆ ಏನಾನ ಫೋನ್ ಮಾಡಿದ್ರೂ ಅವರು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮುಂದಕ್ಕಾದರೆ ಕಾರ್ಮಿಕರಿಗೂ ತೊಂದರೆ ಆಗ್ತಾ ಇದೆ. ಮುಂಚೆನೇ ಕರೆಂಟ್ ಕಟ್ ಮಾಡಬೇಕಾದ್ರೆ ಪೇಪರಲ್ಲಿ ಒಂದು ನ್ಯೂಸ್ ಹಾಕಿದ್ರೆ ಪಾಪ ಇವತ್ತು ಪರೀಕ್ಷೆಗೆ ಹೋಗೋರು ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಎಚ್ಚೆತ್ಕೊಂಡು ಬೆಳಗ್ಗೆನೇ ಅಡುಗೆ ಮಾಡಿಕೊಂಡು ಎಲ್ಲ ಇರ್ತಾರೆ. ಆದರೂ ಇವ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವಾಗ ಕರೆಂಟ್ ಕಟ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಕರೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರತಿಭಟನಾಕಾರರು ವಿಜಯಪುರ ಬೆಸ್ಕಾಂ ಕಚೇರಿ ಎದುರು ಸೇರಿ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಆಗಾಗ್ಗೆ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯ, ಕಡಿಮೆ ವೋಲ್ಟೇಜ್ ಸಮಸ್ಯೆ, ಅನಿಯಮಿತ ವಿದ್ಯುತ್ ಸರಬರಾಜು ಹಾಗೂ ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಗಳ ಬೆಸ್ಕಾಂ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ವಿಜಯಪುರ 23 ವಾರ್ಡ್ಗಳನ್ನು ಒಳಗೊಂಡು ಇವತ್ತು ಇಲ್ಲಿ ಅಧಿಕಾರಿಗಳು ಕಮ್ಮಿ ಇರೋವಂಥದ್ದು, 5 ಜನ ಲೈನ್ಮ್ಯಾನ್ಗಳಿರೋವಂಥದ್ದು, AW ಇಲ್ಲಿ ನೇಮಕ ಆಗಿ 3 ತಿಂಗಳಾದರೂ ಕೂಡ ಅವರು ಕಾರ್ಯರೂಪಕ್ಕೆ ಬರದೇ ಇರೋವಂಥದ್ದು, ಆಮೇಲೆ ಇಲ್ಲಿ JE ಅವರು ಒಬ್ಬರೇ ಇರೋವಂಥದ್ದು, ಇಲ್ಲಿ ಸಾಕಷ್ಟು ತೊಂದರೆಗಳ ಅನುಭವ ಆಗ್ತಾಯಿದೆ. ಆಮೇಲೆ ಇಲ್ಲಿ ಕಣ್ಣ ಮುಚ್ಚಾಲೆ ಆಗಿಬಿಟ್ಟಿದೆ. ಏನು ಈ ಗೃಹ ಜ್ಯೋತಿ ಅದು ಇದು ಅಂತ ಮಾಡಿಬಿಟ್ಟು ಅದಕ್ಕಾಗಿ ಮಾಡ್ತಾ ಇದ್ದಾರೋ ಅಥವಾ ಇವರು ವಿದ್ಯುತ್ ಅಡಚಣೆಗಾಗಿ ಮಾಡ್ತಾ ಇದ್ದಾರೋ, ಇಲ್ಲ ಜನಕ್ಕೆ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದನ್ನೆಲ್ಲ ಆದಷ್ಟು ಕೂಡಲೇ ಬೇಗ ಇದನ್ನ ಸರಿ ಮಾಡಿಸಬೇಕು. ಜನರಿಗೆ ಸಮರ್ಪಕ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆ ನೀಡುವುದು ಬೆಸ್ಕಾಂನ ಜವಾಬ್ದಾರಿಯಾಗಿದೆ. ಆದರೆ ಅನೇಕ ಪ್ರದೇಶಗಳಲ್ಲಿ ವಿದ್ಯುತ್ ಸಮಸ್ಯೆಗಳು ತೀವ್ರವಾಗಿದ್ದು ರೈತರು, ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು, ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ 3 ತಿಂಗಳಿನಿಂದ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದ್ದ AW ಯೋಜನೆ ಸರ್ಕಾರ ಇನ್ನೂ ಮಾಡಿಲ್ಲ. ಕೂಡಲೇ ಮಾಡುವಂತೆ ತಮ್ಮಲ್ಲಿ ಮನವಿ. ವಿದ್ಯುತ್ ವ್ಯವಸ್ಥೆಯನ್ನ ಸುಧಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಎಂದರು. ಜನಸಂಖ್ಯೆ ಕೂಡ ಬೆಸ್ಕಾಂ ಅಧಿಕಾರಿಗಳು ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ವಿಚಾರದಲ್ಲಿ ಏನಾದರೂ ಬೆಸ್ಕಾಮಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಗೊತ್ತಿಲ್ಲ. ಇವರೇನು ಆಟ ಆಡ್ತಾ ಇದ್ದಾರಲ್ಲ, ವಿದ್ಯುತ್ ಸರಿಯಾಗಿ ನೀಡ್ತೀರಾ, ರೈತರಾಗಿರ್ಬೋದು, ಪಂಪ್ಸೆಟ್ ಬೋರ್ವೆಲ್ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ನೇಕಾರರಾಗಿರ್ಬೋದು, ಸಾರ್ವಜನಿಕರಿಗೆ ಸುಮಾರು ಜನಕ್ಕೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಇವ್ರು ಹೇಳಬೇಕು, ಯಾವುದೇ ಒಂದು ಸಮಯಕ್ಕಂದರೆ ರಸ್ತೆ ಅಗಲೀಕರಣ ಅನ್ನೋದೊಂದು ಹೆಸರಿಕೊಂತಾರೆ. ಬೆಳಗ್ಗೆ ತೆಗೆದು ರಾತ್ರಿ 11 ಗಂಟೆ ರಾತ್ರಿ ಕೊಡ್ತಾರೆ. ರಾತ್ರಿ ಹೊತ್ತು ಯಾವತ್ತು ತೆಗಿತಾರೆ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಯಾರಿಗಾನ ಫೋನ್ ಮಾಡಿದಾಗ ಕೂಡ ಅದು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅಥವಾ ಏನಾದ್ರು ಸರ್ಕಾರ ಏನಾದರೂ ಇವ್ರಿಗೇನಾದರೂ ಏನೋ ಹೇಳಿದೆಯೋ ಅನ್ನೋದು ಯಾಕಂದ್ರೆ ನೀವು ತಿಳಿಸ್ಬೇಕು, ಸಂಬಂಧಪಟ್ಟ ಅಧಿಕಾರಿ ತಿಳಿಸ್ಬೇಕು. ಸುಮಾರು ದಿನ ತೊಂದರೆ ಆಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ವಿದ್ಯುತ್ ನೀಡುವಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ದಿರ ವಿದ್ಯುತ್ ನೀಡಬೇಕಾದ್ರೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಬೆಸ್ಕಾಂ ಅಧಿಕಾರಿಗಳು ಈ ಥರ ಏನು ನಡ್ಕೊಂಡ್ರೆ ಉಗ್ರ ಹೋರಾಟ ತೋರಿಸಬೇಕಾಗುತ್ತೆ ಅನ್ನೋದು. ಕರ್ವೆ ಮುಖಂಡರಾದ ಕಿರಣ್, ಕೇಶವ, ವಿ ರಾಮಣ್ಣ, ಮಂಜುನಾಥ್, ಎಸ್ ಸಂತೋಷ್, ತಬ್ರೇಜ್, SM ಸುರೇಶ್, ರಾಕೇಶ್, ಮಂಜುನಾಥ್, ಸೋಹೆಲ್, ಮಿನಿರಾಜು, ಸಂತೋಷ್, ಜಭಿ, ಶಿವರಾಜು, ಸಂಜು ಇನ್ನಿತರರು ಉಪಸ್ಥಿತರಿದ್ದರು. ಕಡಿಮೆ ಇದ್ದಾರೆ. ಮತ್ತೀಗ 3 ದಿನದಿಂದ ಗಾಳಿ ಜಾಸ್ತಿ ಆಗಿದೆ. ಅದಕ್ಕೆ ಪದೇ ಲೈನ್ಗಳು ಟ್ರಿಪ್ ಆಗ್ತಿದ್ದಾವೆ. ಅದನ್ನೆಲ್ಲ ನಾವು ಹೇಳಿದ್ದೀವಿ, ಮಾಡಿದ್ದೀವಿ ಮೇಲಧಿಕಾರಿ. ಬೆಳಗ್ಗೆ ತೆಗೆದ್ರೆ ರಾತ್ರಿ 11 ಗಂಟೆ ಕೊಡಲ್ವಂತೆ ಕಾರ್ಮಿಕರು ಏನಾಗುತ್ತೆ? ಗಾಳಿ ಇದ್ದಾಗ ಲೈನ್ಗಳು ಟ್ರಿಪ್ ಆಗ್ತಿರ್ತವೆ, ಅದನ್ನು ಸರಿಪಡಿಸೋ ವ್ಯವಸ್ಥೆ ಮಾಡ್ತೀವಿ. ಈಗ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈಗೆಲ್ಲ ಸರಿಯಾಗಿದೆ, ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಕೆಲವು ಫ್ಯಾಕ್ಟ್ರಿಗಳು ನಿಂತು ಹೋಗ್ತಾ ಇದೆ. ಕರೆಂಟ್ ಇಲ್ಲ ಅಂದರೆ ಹೆಂಗೆ ಸರ್ ಇಲ್ಲಿ ವಿಜಯಪುರ ಪಟ್ಟಣದಲ್ಲಿ ಕೆಲಸ ಮಾಡೋದು? ಎಲ್ಲ ಸುರಕ್ಷತೆಯನ್ನು ಬಳಸಿ ಎಲ್ಲ ಕೆಲಸವನ್ನು ನೀಟಾಗಿ ಮಾಡ್ತೀವಿ. ಈ ಗಾಳಿಗೆ ಹಿಂಗೆ ಆಗೋದ್ರೆ ಇನ್ನು ಯಾವ ರೀತಿ ಲೈನ್ಗಳಿದ್ದಾವೆ ಅಂತ? ಇಲ್ಲ, ಲೈನ್ಗಳಿಗೂ ಏನು ಮಾಡ್ತಿದ್ದಾರೆ, ಕೇಬಲ್ ಅಳವಡಿಸ್ತಿದ್ದಾರೆ. ಅದು ಸದ್ಯದಲ್ಲೇ ಎಲ್ಲ ಸಮಸ್ಯೆ ಬಗ್ಗೆ